ದೇಶದಾದ್ಯಂತ ವಿಪರೀತ ಚರ್ಚೆಗೆ ಕಾರಣ ಆಗಿದ್ದಂತಹ ಒಂದು ಹಗರಣ ಅಂತ ಹೇಳಿದ್ರೆ ಅದು ಮೂಡ ಹಗರಣ. ಮೂಡ ಹಗರಣದಲ್ಲಿ ಪ್ರಮುಖ ಅಕ್ಯೂಸ್ಡ್ ಆಗಿರುವಂತಹ ಮಾಜಿ ಆಯುಕ್ತರಿಗೆ ಈಗ ಮುಂಬಡ್ತಿಯ ಪ್ರಮೋಷನ್ ಅನ್ನು ಕೊಡೋದ್ರ ಮೂಲಕ ಸರ್ಕಾರ ಏನು ಸಂದೇಶ ಕೊಡೋದಕ್ಕೆ ಹೊರಟಿದೆ ಅನ್ನೋದು ನಮ್ಮ ಪ್ರಶ್ನೆ. ಮುಂಬಡ್ತಿ ಭಾಗ್ಯ ಅಂದ್ರೆ ಪ್ರಮೋಷನ್ನ ಭಾಗ್ಯ ಸಿಗ್ತಾ ಇದೆ ಮೂಡದ ಮಾಜಿ ಆಯುಕ್ತ ನಟೇಶ್ಗೆ. ಲೋಕಾಯುಕ್ತ ತನಿಖೆಯ ಮಧ್ಯೆ ಸರ್ಕಾರ ಪ್ರಮೋಷನ್ ಅನ್ನ ಕೊಟ್ಟು ಲೇವಡಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಪ್ರಶ್ನೆ. ಲೋಕಾಯುಕ್ತದಲ್ಲಿ 40ಕ್ಕೂ ಹೆಚ್ಚು ಪ್ರಕರಣಗಳ ತನಿಖೆ ಬಾಕಿ ಇದೆ. ನಟೇಶ್ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯ ಪ್ರಕ್ರಿಯೆನ ಇನ್ನೂ ಮುಗಿಸಿಲ್ಲ. ಹಿಂಗೊಂದು ಪ್ರೊಸೀಜರ್ ಆಗ್ತಿದೆ ಅನ್ನೋದು ಪ್ರಮೋಷನ್ ಕಮಿಟಿಗೆ ಗೊತ್ತಿರುತ್ತೆ. ಗೊತ್ತಿದ್ದರೂ ಪ್ರಮೋಷನ್ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ಭ್ರಷ್ಟಾಚಾರ ಮಾಡೋರನ್ನ ನಾವು ಪೋಷಿಸಿ ಪಾಲಿಸಿ ಬೆಳೆಸ್ತೀವಿ, ಇನ್ನಷ್ಟು ಭ್ರಷ್ಟಾಚಾರ ಮಾಡಿ ಅಂತ ಪ್ರಚೋದಿಸ್ತೀವಿ ಅನ್ನೋ ಸಂದೇಶವನ್ನೇನಾದರೂ ಕೊಡ್ತಿದ್ಯಾ? ಕ್ಲಿಯರ್ ಆಗಿ ಹೇಳ್ಬಿಡ್ಲಿ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ. ನಾವೆಲ್ಲ ತಿಳ್ಕೊಂಡಿರೋದ್ರ ಪ್ರಕಾರ ಯಾರಿಗೆ ಪ್ರಮೋಷನ್ ಹೋಗುತ್ತೆ? ಇಲಾಖೆಯಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಇರಬೇಕು, ಎಕ್ಸ್ಪೀರಿಯನ್ಸು, ಸೀನಿಯಾರಿಟಿ ಇದೆಲ್ಲ ಕೌಂಟ್ ಆಗ್ಬಿಟ್ಟು ಪ್ರಮೋಷನ್ ಬರುತ್ತೆ. ಇಲಾಖೆ ಲೆವೆಲ್ನಲ್ಲಿ ಎನ್ಕ್ವೈರಿಗೆ ಒಳಗಾಗಿರೋ ವ್ಯಕ್ತಿಗೆ ದೊಡ್ಡ ಭ್ರಷ್ಟಾಚಾರ ಸಿಕ್ಕ ಸೈಟ್ಗಳನ್ನ ಕಡ್ಲೆಪೂರಿ ರೀತಿ ಹಂಚಿದ ವ್ಯಕ್ತಿಗೆ ಪ್ರಮೋಷನ್ ಕೊಡ್ತಾರೆ, ಕರುಣಿಸ್ತಾರೆ ಅಂತ ಅಂದರೆ ಈ ಸರ್ಕಾರ ಹೇಳ್ತಾ ಇರೋದೇನು? ಇತರೆ ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದಾರೆ? ಮೆಸೇಜ್ ಏನಂದರೆ ನೀವು ಭ್ರಷ್ಟಾಚಾರ ಮಾಡಿ, ನೀವು ಹಗರಣಗಳಲ್ಲಿ ಕೈ ಜೋಡಿಸಿ, ನಿಮಗೂ ಪ್ರಮೋಷನ್ ಸಿಗುತ್ತೆ ಅಂತ ಏನಾದರೂ ಹೇಳೋದಕ್ಕೆ ಹೊರಟಿದ್ದಾರಾ? ಪ್ರಮೋಷನ್ ರೂಲ್ಸ್ ಏನು ಹೇಳುತ್ತೆ? ಯಾವುದೇ ರೀತಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಲೋಕಾಯುಕ್ತದ ಎನ್ಕ್ವೈರಿ ಇಲ್ಲ ಅಂದರೆ ಅಂಥವರಿಗೆ ಪ್ರಮೋಷನ್ ಸಿಗಬೇಕು ಅನ್ನೋದು ರೂಲ್ಸು. ನಾವು ಹೊಸದಾಗಿ ಯಾವುದೂ ಹೇಳ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುರಳಿ, ಹಿಂಗೊಂದು ಪ್ರಮೋಷನ್ ಭಾಗ್ಯ ಕೊಡೋದ್ರ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಅಂದರೆ ಇತರೆ ಅಧಿಕಾರಿಗಳು ನೀವು ಭ್ರಷ್ಟಾಚಾರ ಮಾಡಿ, ನೀವು ಹಗರಣಗಳನ್ನು ಮಾಡಿ, ನಿಮಗೂ ಕೂಡ ಪ್ರಮೋಷನ್ ಕೊಟ್ಟು ಶಬಾಷ್ ಗಿರಿಯನ್ನು ಕೊಡ್ತೀವಿ ನಾವು ಅಂತ ಹೇಳೋದಕ್ಕೆ ಹೊರಟಿದ್ದಾರಾ? ಆಮೇಲೆ ಇನ್ನೊಂದು ಕ್ಲಾರಿಟಿ ಬೇಕು ಮುರಳಿ, ಇದು ಅಧಿಕೃತ ಆದೇಶ ಅಲ್ವಾ? ಯಾಕಂದರೆ ಇತ್ತೀಚೆಗೊಂದು ಟ್ರೆಂಡ್ ಶುರುವಾಗಿದೆ, ಹಿಂಗೆ ವೈರಲ್ ಆಗುತ್ತೆ ಪೋಸ್ಟ್ಗಳು, ಆಮೇಲೆ ಇದು ನಾವೆಲ್ಲ ಮಾಡಿದ್ದು ಬೇರೆ ಯಾರೋ ಮಾಡಿದ್ದು ಅಂತ ತೇಪೆ ಹಚ್ಚಿಬಿಡ್ತಾರೆ. ಮಮತಾ, ಒಂದಂತೂ ಸ್ಪಷ್ಟ, ಇಲ್ಲಿ ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ರಹದಾರಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ ಇದರಲ್ಲಿ ಗೊತ್ತಾಗ್ತಾ ಇದೆ, ಲೋಕಾಯುಕ್ತದ ತನಿಖೆ ಇದೆ, ಲೋಕಾಯುಕ್ತದ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಲೋಕಾಯುಕ್ತದ ತನಿಖೆ ಯಾವುದೇ ರೀತಿಯ ಫೈನಲ್ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿಲ್ಲ. ಯಾಕೆಂದರೆ ಲೋಕಾಯುಕ್ತದವರು ತನಿಖೆಯನ್ನು ಮಾಡುವಂಥದ್ದು 40ಕ್ಕೂ ಹೆಚ್ಚು ಪ್ರಕರಣಗಳು, ಅಂದರೆ 40ಕ್ಕೂ ಹೆಚ್ಚು ಅಕ್ರಮವಾಗಿ ಸೈಟ್ಗಳನ್ನು ಹಂಚಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಆಧರಿಸಿ ಈಗ ತನಿಖೆನ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಕೊಡುತ್ತೆ. ಒಬ್ಬ ಅಧಿಕಾರಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿದೆ, ಜೊತೆಗೆ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾನೆ ಅಂತೇಳಿ ಆರೋಪಗಳು ಬಂದಿದೆ ಅಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ, ಅಂದರೆ 17ನೇ ಪ್ರಾಸಿಕ್ಯೂಷನ್ ಪರ್ಮಿಷನ್, ಅದಕ್ಕೆ ರಾಜ್ಯ ಸರ್ಕಾರವೇ ಅದನ್ನು ಅನುಮತಿಯನ್ನು ಕೊಡಬೇಕಾದಂಥದ್ದು. ಆ ಅನುಮತಿಯನ್ನು ಕೊಟ್ಟಂಥ ಒಬ್ಬ ಅಧಿಕಾರಿಗೆ ತನಿಖೆಯನ್ನು ಮುಕ್ತಾಯಗೊಳಿಸಿಲ್ಲ, ಜೊತೆಗೆ ಚಾರ್ಜ್ ಫ್ರೇಮ್ ಆದ ನಂತರ ಅದು ಇಲಾಖಾ ತನಿಖೆ ಕೂಡ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಲೋಕಾಯುಕ್ತದ ತನಿಖೆ ಆಗುತ್ತೆ, ಲೋಕಾಯುಕ್ತದ ತನಿಖೆ ಆದ ಬಳಿಕ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ. ಇವರ ಜೊತೆಯಲ್ಲಿದ್ದಂಥ ದಿನೇಶ್ ವಿರುದ್ಧ ಈಗಾಗಲೇ ಲೋಕಾಯುಕ್ತದ ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿದೆ, ಇಲಾಖಾ ತನಿಖೆ ಕೂಡ ಪ್ರಾರಂಭ ಆಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ನಟೇಶ್ ಅವರ ವಿಚಾರ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಏನು ನಟೇಶ್ಗೆ ರಾಜ್ಯ ಸರ್ಕಾರ ಮುಂಬಡ್ತಿಯನ್ನು ನೀಡ್ತಾ ಇರುವಂಥದ್ದು ಒಂದು ದೊಡ್ಡ ಮಟ್ಟದ ಆಶ್ಚರ್ಯ ಮತ್ತು ಒಂದು ರೀತಿಯ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಯಾಕೆಂದರೆ ಈ ರೀತಿಯಲ್ಲಿ ಆರೋಪವನ್ನು ಹೊತ್ತಿದ್ದಾರೆ ಮತ್ತು ನಟೇಶ್ ವಿಚಾರವಾಗಿ ಮೊದಲ ಹಂತದಲ್ಲಿ, ಅಂದರೆ 1.5 ವರ್ಷಗಳ ಹಿಂದೆ ಬಂದಂಥ ಸಂದರ್ಭದಲ್ಲಿ ಇದೇ ರಾಜ್ಯ ಸರ್ಕಾರ ಒಂದು ಪ್ರೆಸ್ ನೋಟನ್ನು ಕೂಡ ರಿಲೀಸನ್ನು ಮಾಡಿತ್ತು. ಅದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 1500 ಕೋಟಿಗೂ ಹೆಚ್ಚಷ್ಟು ಲಾಸ್ ಆಗಿದೆ, ನಷ್ಟ ಆಗಿದೆ ಅಂತೇಳಿ ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಡುಗಡೆಯನ್ನು ಮಾಡಿತ್ತು. ಇಷ್ಟೆಲ್ಲ ಮಾಡಿದಂಥ ರಾಜ್ಯ ಸರ್ಕಾರ ಈ ರೀತಿ ಮುಂಬಡ್ತಿಯನ್ನು ಕೊಡ್ತಾ ಇರೋಂಥದ್ದು ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಅನುಮಾನಗಳು ಮೂಡ್ತಾ ಇರೋಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ನೀವು ಹೇಳ್ತಾ ಇದ್ರಿ ಒಬ್ಬ ಅಧಿಕಾರಿಗೆ ಈ ರೀತಿಯಲ್ಲಿ ಮುಂಬಡ್ತಿಯನ್ನು ಕೊಡೋದ್ರ ಮೂಲಕ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರೋಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.